ಸರ್ 1 to 9th ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೆ. 10th ಗೆ ಬಂದ ತಕ್ಷಣ ಹೆದರಿಕೆ ಆಗ್ತಾ ಇದೆ. ಹಾಗೆ ನನ್ನ ಮಾರ್ಕ್ಸ್ ಸಹ ಕಡಿಮೆ ಆಗ್ತಾ ಇದೆ. ಕ್ಲಾಸ್ ಅಲ್ಲಿ ಮೊದಲು ನಾನು ಟಾಪರ್ ಆಗಿದ್ದೆ, ಈಗ 3rd, 4th, 5th ಪೊಸಿಷನ್ ಬರ್ತಾ ಇದ್ದೇನೆ. ಈ ರೀತಿಯ ಪ್ರಶ್ನೆ ನಿಮ್ ತಲೆಯಲ್ಲಿದ್ರೆ ನೀವು ಈ ಮೂಮೆಂಟ್ ಅಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ಮೆಥಡೇ ರಾಂಗ್ ಆಗಿದೆ. ಅದಕ್ಕೋಸ್ಕರ ಮಾರ್ಕ್ಸ್ ಬರ್ತಾ ಇಲ್ಲ. ಆ ಒಂದು ಮೆಥಡ್ ಅನ್ನ ಹೇಗೆ ಕರೆಕ್ಟ್ ಮಾಡೋದು, ಯಾವ ಮಿಸ್ಟೇಕ್ಸ್ ಗಳನ್ನ ನೀವು ಮಾಡ್ತಾ ಇದ್ದೀರಾ ಅದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ನಿನ್ನ ಸ್ಟಡಿ ಪ್ಲಾನ್ ಕಂಪ್ಲೀಟ್ ರಾಂಗ್ ಆಗಿದೆ. ಫಸ್ಟ್ ಸ್ಟೆಪ್, ರೀಡಿಂಗ್ ಮಾತ್ರ. ಓದೋದು ಈಕ್ವಲ್ಸ್ ಟು ಮಾರ್ಕ್ಸ್ ಆಗಲ್ಲ. ಇದನ್ನ ನಿಮ್ಮ ತಲೆಯಿಂದ ತೆಗೆದು ಹಾಕಿ. ನಾನು ಹೆಚ್ಚು ಓದ್ತಾ ಹೋಗ್ತೇನೆ, ಹೆಚ್ಚು ಮಾರ್ಕ್ಸ್ ಅನ್ನ ಗಳಿಸ್ತೇನೆ, ಖಂಡಿತವಾಗಿಯೂ ಇಲ್ಲ. ನಿಮ್ಮ ಎಷ್ಟು ಓದ್ತಿರೋ ಅದರ ಜೊತೆಗೆ ಎಷ್ಟು ಬಾರಿ ಬರೀತೀರಾ, ಪ್ರಾಕ್ಟೀಸ್ ಮಾಡ್ತೀರಾ, ರೈಟ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್ ಆಗತ್ತೆ. ಅದಾದ್ಮೇಲೆ ಎಷ್ಟು ಬಾರಿ ರಿವಿಷನ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗತ್ತೆ. ಕೇವಲ ರೀಡಿಂಗ್ ನಿಂದ ನಾನು ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ತೇನೆ ಅನ್ನೋದು ತಪ್ಪಾಗತ್ತೆ. ರೀಡಿಂಗ್ ಜೊತೆಗೆ ರೈಟಿಂಗ್ ಮಾಡಬೇಕು, ರಿವಿಷನ್ ಮಾಡಬೇಕು. ಈ ಮೂರು ಇದ್ದಾಗ್ಲೇ ಆ ಒಂದು ಪರ್ಫೆಕ್ಟ್ ಮಾರ್ಕ್ಸ್ ಬರುವಂತಹದ್ದು. ಹಾಗಾದ್ರೆ ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಎಸ್ ಸರ್ ಅಂತ ಹಾಕಿ. ಯಾಕೆ? ನಾನು ಕೇವಲ ರೀಡ್ ಅಷ್ಟೇ ಮಾಡಲ್ಲ, ಅದರ ಜೊತೆಗೆ ರೈಟಿಂಗು ಮಾಡ್ತೇನೆ, ರಿವಿಷನ್ನು ಸಹ ಮಾಡ್ತೇನೆ. ಇದು ನೀವು ಮಾಡ್ತಾ ಇರುವಂತಹ ಮೊದಲ ತಪ್ಪು. ಸೆಕೆಂಡ್, ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಒಟ್ಟಿಗೆ ಓದೋದು ಒಂದೇ ದಿನದಲ್ಲಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಗಿರ್ಮಿಟ್ ಅಂತಾರೆ, ಎಲ್ಲ ಮಿಕ್ಸ್ ಮಾಡೋದು. ಆ ರೀತಿ ಗಿರ್ಮಿಟ್ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ದಿನ 2 ಸಬ್ಜೆಕ್ಟ್ಸ್ಗಳನ್ನ ತೆಗೆದುಕೊಂಡು ಚೆನ್ನಾಗಿ ಓದಿ. ನೆಕ್ಸ್ಟ್ ಡೇ 2 ಸಬ್ಜೆಕ್ಟು, ಅದಾದ್ಮೇಲೆ 2 ಸಬ್ಜೆಕ್ಟು. ಈ ರೀತಿಯಾಗಿ ಒಂದು ಡೇಗೆ 2 ಸಬ್ಜೆಕ್ಟ್ಸ್ಗಳನ್ನ ಕೊಡೋದ್ರಿಂದ ಆ ಪಾಯಿಂಟ್ಸ್ಗಳು ನಿಮ್ಮ ತಲೆಯಲ್ಲಿ ಹೆಚ್ಚು ಸಮಯದವರೆಗೆ ಉಳಿಯುತ್ತೆ. ಕನ್ಫ್ಯೂಷನ್ ಆಗಲ್ಲ, ಮಲ್ಟಿ ಟಾಸ್ಕಿಂಗ್ ಆಗಲ್ಲ. ಹೀಗಾಗಿ ನಿಮ್ಮ ಮೆಮೊರಿ ಪವರ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ನೀವು ಯಾವ ಸಬ್ಜೆಕ್ಟ್ ನಲ್ಲಿ ಸ್ಟ್ರಾಂಗ್ ಇದ್ದೀರೋ ಅದಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಅನ್ನ ಕೊಡಿ. ವೀಕ್ ಇರುವಂತಹ ಸಬ್ಜೆಕ್ಟ್ಸ್ ಗಳ ಮೇಲೆ ಎಕ್ಸ್ಟ್ರಾ ಎಫರ್ಟ್ಸ್ ಗಳನ್ನ ಹಾಕಿ. ಅದೇ ಆಲ್ ಸಬ್ಜೆಕ್ಟ್ಸ್ ಟುಗೆದರ್ ನಲ್ಲಿ ನೀವು ಮಾಡ್ತಾ ಇರುವಂತಹ ಮಿಸ್ಟೇಕು. ಒಂದು ದಿನಕ್ಕೆ 2 ಸಬ್ಜೆಕ್ಟ್ಸ್ ಗಳನ್ನ ಓದೋದು. ಸೆಕೆಂಡು, ನಿಮಗೆ ಯಾವ ಡಿಫಿಕಲ್ಟ್ ಇದೆಯೋ ಅದರ ಅಕಾರ್ಡಿಂಗ್ ನೀವು ಎಫರ್ಟ್ಸ್ ಅನ್ನ ಹಾಕ್ತಾ ಹೋಗ್ಬೇಕು, ಇಲ್ಲ ಅಂದ್ರೆ ಆಗಲ್ಲ. ಕಾಪಿ ಅದರ್ಸ್. ನನ್ನ ಬೆಸ್ಟ್ ಫ್ರೆಂಡ್ ಆ ರೀತಿ ಮಾಡ್ತಾ ಇದ್ದಾನೆ, ನನ್ನ ಟಾಪರ್ ಫ್ರೆಂಡ್ ಆ ರೀತಿ ಓದ್ತಾ ಇದ್ದಾನೆ, ಅದನ್ನೆಲ್ಲ ತಲೆಯಿಂದ ತೆಗೆದು ಹಾಕಿ. ನಿಮ್ಮ ಕಾಂಪಿಟೇಷನ್ ಇರೋದು ಜಗತ್ತಿನಲ್ಲಿ ಒಂದೇ ಒಂದು ವ್ಯಕ್ತಿಯ ಜೊತೆಗೆ. ಯಾವ ವ್ಯಕ್ತಿ? ಕನ್ನಡಿಯ ಮುಂದೆ ನಿಂತಿರುವಂತಹ ವ್ಯಕ್ತಿ. ನಿಮ್ಮ ಜೊತೆಗೆ ನಿಮ್ಮ ಕಾಂಪಿಟೇಷನ್ ಇದೆ. ನಿನ್ನೆಗಿಂತ ಇವತ್ತು ನಾನು ಬೆಟರ್ ಆಗಿದ್ದೀನ, ಭೇಷ್, ವೆಲ್ ಡನ್. ನಿನ್ನೆಗಿಂತ ಇವತ್ತು ನಾನು ಇಂಪ್ರೂವ್ಮೆಂಟ್ ಅನ್ನ ಕಾಣಿಸ್ಕೊಳ್ತಾ ಇಲ್ಲ, ನಾನು ಹಿಂದೆ ಬಿದ್ದಿದ್ದೇನೆ ಅಂದ್ರೆ ಏನ್ ಮಾಡಬೇಕು? ಇಂಪ್ರೂವ್ ಆಗಬೇಕು. ಬೇರೆಯವರನ್ನ ಕಾಪಿ ಮಾಡಿ ಏನೂ ಸಿಗಲ್ಲ ಯಾವತ್ತೂ ಜೀವನದಲ್ಲಿ. ಅವ್ರು ಮಾಡ್ತಿದ್ದಾರೆ ಅಂತ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವು ಟ್ರೈ ಮಾಡಬೇಕು, ಯಾಕೆ ಆಗ್ತಾ ಇಲ್ಲ ನೋಡ್ಬೇಕು, ಅದಾದ್ಮೇಲೆ ಡೆವಲಪ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ರಾತ್ರಿ ಪೂರ್ತಿ ಓದ್ತಾರೆ, ನಿಮ್ಗೆ ಆಗತ್ತಾ ರಾತ್ರಿ ಪೂರ್ತಿ ಓದ್ಲಿಕ್ಕೆ? ಇಲ್ಲ. ಹಾಗಿದ್ರೆ ನೀವೇನ್ ಮಾಡ್ತೀರಾ? ನಿಮ್ಮ ಟೈಮು ಯಾವ್ದು ಸೂಟೇಬಲ್ ಇದೆಯೋ ಅದರ ಪ್ರಕಾರ ಓದ್ತೀರಾ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸೊ ಈ 3 ತಪ್ಪುಗಳನ್ನ ಮಾಡ್ತಾ ಇದ್ರೆ, ರೀಡಿಂಗು ಎಲ್ಲವನ್ನೂ ಓದೋದು ಬರೀ ಅಷ್ಟೇ ಅಲ್ಲ, ಬರಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಬೇರೆಯವರನ್ನ ಕಾಪಿ ಮಾಡೋದೇ ಬೇಡ. ಎಲ್ಲಾ ಸಬ್ಜೆಕ್ಟ್ಸ್ಗಳನ್ನ ಟುಗೆದರ್ ಆಗಿ ಓದೋದು ಇಲ್ಲ. ಹಿಂದೆ ಈ ಸ್ಟಡಿ ಪ್ಲಾನ್ ಅನ್ನ ಚೇಂಜ್ ಮಾಡಿ. ನೀವು ಆ ಒಂದು ಮಾರ್ಕ್ಸ್ಗೆ ನೇಮ್ ಮಾಡ್ತಾ ಇದ್ದೀರೋ, ಕ್ಲಾಸ್ ಟಾಪರ್ ಇರಬಹುದು, ಸ್ಟೇಟ್ ಟಾಪರ್, ಸ್ಟೇಟ್ ರ್ಯಾಂಕರ್, ಅದನ್ನ ಅಚೀವ್ ಮಾಡೇ ಮಾಡ್ತೀರಾ. ಇಂತಹದೇ ವಿಡಿಯೋಗಳಿಗೋಸ್ಕರ ಏನ್ ಮಾಡ್ತೀರಾ? ನಮ್ಮ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.